ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನಾನು ತುಂಬ ಆಯಿತು ಈ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡಿದೆ. ಅದೇನಪ್ಪ ಅಂದರೆ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ. ಓಕೆನಾ. ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಾಗಲೇ 16ನೇ ಕಂತು ಎಲ್ರಿಗೂ ಕೂಡ ಜಮಾ ಆಗಿದೆ ವೀಕ್ಷಕರೇ. ಏನು ಯಾರಿಗೂ ಕೂಡ ಪೆಂಡಿಂಗ್ ಇರಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಬಿಕಾಸ್ ಈ ಒಂದು ಮಂತ್ ಎಂಡ್ ಕೂಡ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಬರ್ತಿದೆ ಅಲ್ವಾ. ಹಾಗಿದ್ರೆ ಇನ್ನೇನು ಒಂದು 9-10 ದಿನಗಳಲ್ಲಿ ನಿಮ್ಮ ಈ ಒಂದು ಮಾರ್ಚ್ ತಿಂಗಳ ಒಂದು ಎಂಡ್ ಕೂಡ ಕಾಣ್ತೀವಿ ನಾವು. ಹಾಗಿದ್ರೆ ವೀಕ್ಷಕರು, 16ನೇ ಕಂತಿನ ಹಣ ಎಲ್ರಿಗೂ ಕೂಡ ಜಮಾ ಆಗೈತೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಆದರೆ ಇನ್ನು 17ನೇ ಕಂತಿನ ಹಣ ಈ ಒಂದು ಮಂತ್ ಎಂಡ್ ಒಳಗಡೆ ಎಲ್ರಿಗೂ ಬಂದೇ ಬರುತ್ತೆ. ಇಲ್ಲ ಫಸ್ಟ್ ವೀಕ್ ಆಫ್ ಏಪ್ರಿಲಲ್ಲಿ ನಿಮ್ಮೆಲ್ಲರ ಖಾತೆಗೆ ಒಂದು 2,000 ರೂಪಾಯಿ 17ನೇ ಕಂತೇನಿದೆ ಎಲ್ಲರ ಖಾತೆಗೆ ಬೀಳಲಿದೆ. ಓಕೆನಾ. ಸೊ ಜಮಾ ಆಗುತ್ತೆ ಬೇಗನೆ. ಆದರೆ ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಅಂಟಿಲ್ ದೆನ್ ನೀವೇನು ಮಾಡಬೇಕು, ಕಾಯ್ತಾ ಇರಿ, ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ಲೈಕ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಅವರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ. ಸೊ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಈಗಾಗಲೇ ಇದೆ. ಓಕೆನಾ. ಸೊ ಈ ಒಂದು ಅಕ್ಕಿ ಹಣ ಜಮಾ ಆಗಿದೆ ವೀಕ್ಷಕರು. ಯಾರಿಗೆಲ್ಲ ಸಿಕ್ಕಿದೆ ಅಂತ ಒಂದ್ಸಲ ಕಮೆಂಟ್ ಮಾಡಿ ಸಿಕ್ಕಿದರೆ. ಸೊ ಈ ಒಂದು ಅಕ್ಕಿ ಜೊತೆಗೆ ಈ ಒಂದು ಮಾರ್ಚ್ ತಿಂಗಳ ಅಕ್ಕಿ ಏನಿದೆ ಆ ಅಕ್ಕಿ ಜೊತೆಗೆ ಒಬ್ಬರಿಗೆ 15 kg ಸಿಗ್ತಾ ಇದೆ. ಸೊ ಗಮನದಲ್ಲಿ ಇಟ್ಕೊಳ್ಳಿ, ಗಮನದಲ್ಲಿ ನೀವು ಇಟ್ಕೊಳ್ಳೇಬೇಕು. ಸೊ 5 kg ಅಲ್ಲ, 15 kg ಅಕ್ಕಿ ಒಬ್ಬರಿಗೆ ಸಿಗ್ತಾ ಇದೆ. ಸೊ ನಿಮ್ಮ ಮನೇಲಿ ಎಷ್ಟು ಜನರಿದ್ದಾರೆ ಅದ್ರ ಬಗ್ಗೆ ಕೂಡ ನೀವು ಒಂದು ಕ್ಯಾಲ್ಕುಲೇಟ್ ಮಾಡಿ, ಅಕ್ಕಿ ಎಷ್ಟು ಬರುತ್ತೆ ಅಂತ ಕೂಡ ಕ್ಯಾಲ್ಕುಲೇಟ್ ಮಾಡಿ ಹೋಗಿ ಅಂತ ಹೇಳ್ತಾ ಇದ್ದೇನೆ. ಸೊ ಅದರ ಜೊತೆಗೆ ಈ ಒಂದು ಅಕ್ಕಿ ಬರೋದ್ರ ಜೊತೆಗೆ ಮಾರ್ಚ್ ಅಕ್ಕಿ ಫೆಬ್ರವರಿ ಮತ್ತು ಮಾರ್ಚ್ ಅಕ್ಕಿಯನ್ನು ನೀವು ಪಡಿತಾ ಇದ್ದೀರಲ್ವಾ. ಹಾಗಿದ್ರೆ 15 kg ಅಕ್ಕಿ ಈ ತಿಂಗಳಲ್ಲಿ ಸಿಗ್ತಾ ಇದೆ. ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಸಿಕ್ಕಿರಬೇಕು. ಓಕೆನಾ. ಸೊ ಆದರೆ ಅದ್ರ ಜೊತೆಗೆ ನಿಮಗೆ ಅಕ್ಟೋಬರಿಂದ ಲಾಸ್ಟ್ ಆಗಿತ್ತು ನಿಮಗೆ ಒಂದು ಅಕ್ಕಿಯ ಹಣ ಏನು ಜಮಾ ಆಗ್ತಾ ಇತ್ತು, ಅದು ಅಕ್ಟೋಬರ್ನಲ್ಲಿ ಜಾಸ್ತಿ ಆಗಿತ್ತು. ಇನ್ನು ಈಗ ನವೆಂಬರ್, ಡಿಸೆಂಬರ್, ಜನವರಿ ತಿಂಗಳ ಅಕ್ಕಿಯ ಹಣವೇನಿದೆ ಅದನ್ನು ಕೂಡ ಹಾಕಿದ್ದಾರೆ. ಓಕೆನಾ. ಸೊ ಯಾರಿಗೆಲ್ಲ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಹೇಳಿ. ಸೊ ಈ ಒಂದು ಹಣವೇನಿದೆ ಇದು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸಿಗ್ತಾ ಇದೆ. ಓಕೆನಾ. ಸೊ ಗಮನದಲ್ಲಿ ಇಟ್ಕೊಳ್ಳಿ, ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಹಣವೂ ಕೂಡ ಜೊತೆಗೆ ಅಕ್ಕಿಯ ಜೊತೆಗೆ ಹಣವೂ ಕೂಡ ಸಿಕ್ಕಿದೆ. ಓಕೆನಾ. ಸೊ ಈ ಒಂದು 15 kg ಅಕ್ಕಿ, ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನಿಮ್ಮ ಮನೆಯಲ್ಲಿ 3 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಹಾಗಿದ್ರೆ ಅವ್ರ ಮನೇಲಿ 45 ಮೆಂಬರ್ಸಿಗೆ ಈ ಒಂದು ಅಕ್ಕಿ ಸಿಗಬೇಕು. ಓಕೆನಾ. ಸೊ 45 kg ಒಂದು ಅಕ್ಕಿ ನಿಮಗೆ ಸಿಗಬೇಕು. ಸೊ 45 kg ಅಕ್ಕಿ ಈ ಒಂದು 3 ಮೆಂಬರ್ಸಿಗೆ ಸಿಗಬೇಕು. ಓಕೆನಾ. ಸೊ ಅದ್ರ ಜೊತೆಗೆ ನಿಮಗೆ ಈ ಒಂದು ಪೆಂಡಿಂಗ್ ಹಣ ಏನಿತ್ತು ಅಂದರೆ ನವೆಂಬರ್, ಡಿಸೆಂಬರ್ ಹಾಗೂ ಈ ಒಂದು ಜನವರಿ ತಿಂಗಳ ಅಕ್ಕಿ ಹಣವೇನಿತ್ತು ಅದು ಕೂಡ ಬರಬೇಕು. ಸೊ ನಿಮ್ಮ ಅಕೌಂಟ್ಗೆ ಬಂದಿದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ನಮಗೆ ಸ್ಕ್ರೀನ್ಶಾಟ್ ಬರ್ತಾನೆ ಇದೆ ಈ ಒಂದು ಅಕ್ಕಿ ಹಣವು ಕೂಡ ನಮಗೆ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ. ಓಕೆನಾ. ಸೊ ಯಾರಿಗೆ ಈ ಕಾರ್, ಮನೆ, ಆಸ್ತಿ ಪಾಸ್ತಿ ಇಲ್ವೋ ಅವರಿಗೆಲ್ರಿಗೂ ಈ ಒಂದು ಹಣ ಸಿಕ್ಕಿದೆ ವೀಕ್ಷಕರೇ. ಸೊ ನಿಮಗೆ ಸಿಕ್ಕಿದೆಯಾ ಅಂತ ಕಮೆಂಟ್ ಮಾಡಿ. ಇನ್ನು 17ನೇ ಕಂತಿನ ಹಣದ ಬಗ್ಗೆ ಮಾತಾಡೋಣ. ಸೊ ನಿಮ್ಮ ಸ್ಟೇಟಸ್ ಹೇಗೆ ಚೆಕ್ ಮಾಡಿಕೊಡೋದು ಅನ್ನೋದ್ರ ಬಗ್ಗೆ ಕೂಡ ನಾನು ಹೇಳಿದ್ದೆ. ಸೊ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಡಿ ಬಾಕಿ ಇರುವ ಹಣ ಈಗ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗಿತ್ತು. ಈ ಒಂದು 16ನೇ ಕಂತಿನ ಹಣ ಜಮಾ ಮಾಡಲಾಗಿತ್ತು. ಸೊ ಲಕ್ಷಾಂತರ ಯಜಮಾನ್ಯರ ಖಾತೆಗೆ ರು 2,000 ಜಮಾ ಆಗಿರೋದು ದೃಢಪಟ್ಟಿದೆ. ಇನ್ನು ಹಣ ಬಾರದವರಿಗೂ ಹಂತ ಹಂತವಾಗಿ ಹಣ ಒಂದು ಜಮಾ ಆಗಲಿದೆ. ಇನ್ನು ಇದೇ ರೀತಿಯ ಈ ಎಲ್ಲ ಒಂದು ಗೃಹಲಕ್ಷ್ಮಿ ಆಗಿರಲಿ ಅಥವಾ ಯಾವುದಾದ್ರೂ ಇಂಪಾರ್ಟೆಂಟ್ ಮಾಹಿತಿಗಳ ಬಗ್ಗೆ ನಾನು ವೀಡಿಯೋ ಮಾಡ್ತಾನೆ ಇರ್ತೇನೆ. ಸೊ ನೀವು ನೋಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಹೀಗಾಗಿ ನೀವು ಈ ಯೋಜನೆಯಡಿ ಹಣ ಬಂದಿದೆಯೇ ಎಂದು ಪರಿಶೀಲಿಸದೆ ಹೇಗೆ ಅಂತ ಕೂಡ ನಾನು ನಿಮಗೆ ಹೇಳಿದ್ದೆ. ಅದನ್ನು ಹೇಗೆ ಪರಿಶೀಲನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು DBT ಕರ್ನಾಟಕ ಆ್ಯಪ್ ಮೂಲಕ ಹೇಗೆ ನೀವು ಪರಿಶೀಲನೆ ಮಾಡೋದು ಅಂತ ಮಾಡ್ಕೋಬೋದು, ನೀವೇ ಕೂತ್ಕೊಂಡು ಮನೇಲಿ ಪರಿಶೀಲನೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ. ಸೊ ಗೃಹಲಕ್ಷ್ಮಿ ಒಂದು ಯೋಜನೆಯ ಹಣ ಯಾರಿಗೆಲ್ಲ ಬಂದಿಲ್ವೋ ಅವರು ಒಂದ್ಸಲ ಚೆಕ್ ಮಾಡಿ. ಅದೇ ರೀತಿ ತುಂಬ ವೀಡಿಯೋಸ್ನ ಮಾಡಿದ್ದೆ. ಸೊ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಸೊ ಮೊದಲು ನೀವೇನು ಮಾಡಬೇಕು, ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಸೊ ನೆಕ್ಸ್ಟ್ ನಾನು ಆಧಾರ್ ಕಾರ್ಡ್ನ ನಮ್ಮ ಮಾಹಿತಿ ಏನಿದೆ ಅದನ್ನ ನಮೂದಿಸಿ, ನಿಮ್ಮ ಒಂದು ನಂಬರ್ ಏನಿದೆ ಅದನ್ನ ಹಾಕಿ ಅಂತ ಹೇಳಿದ್ದೆ. ಇನ್ನು ಲಾಗಿನ್ ಪ್ರಕ್ರಿಯೆ ಪೂರ್ಣಗೊಳಿಸಿ ಅಂತ ನಾನು ಹೇಳಿದ್ದೆ. ಇನ್ನು ಹಣ ಬಂದಿದೆಯಾ ಇಲ್ವಾ ಅದನ್ನ ಬಗ್ಗೆ ಪರಿಶೀಲನೆ ಮಾಡಿ, ನಿಮ್ಮ ಆಧಾರ್ ಸೀಡಿಂಗ್ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಸೊ ಹಣ ಬಾರದಿದ್ದರೆ ಏನು ಮಾಡಬೇಕು ಅಂತ ಕೂಡ ನಾನು ನಿಮಗೆ ಹೇಳಿದ್ದೆ. ಸೊ ಆಧಾರ್ ಬ್ಯಾಂಕ್ ಲಿಂಕ್ ಪರಿಶೀಲನೆ ಮಾಡಿ, ಹಾಗೆ ಬ್ಯಾಂಕ್ ಖಾತೆಯ KYC ಪರಿಶೀಲನೆ ಮಾಡ್ಕೊಳ್ಳಿ, ಹಾಗೆ ಗ್ರಾಮ ಪಂಚಾಯತ್ ಅಥವಾ ಬ್ಲಾಕ್ ಕಚೇರಿ ಭೇಟಿ ನೀಡಿ ಅಂತ ನಾನು ಕೂಡ ಹೇಳಿದೆ. ಇನ್ನು ಇದೆಲ್ಲ ಆಗಲಿದ್ರೆ ಒಂದು ಹೆಲ್ಪ್ಲೈನ್ ಬರುತ್ತೆ, ಆ ಒಂದು ನಂಬರ್ಗೆ ಕಾಲ್ ಮಾಡಿ ಸಂಪರ್ಕಿಸಿ ಅಂತ ಕೂಡ ನಿಮಗೆ ನಾನು ವಿಡಿಯೋದಲ್ಲಿ ಹೇಳಿದ್ದೆ. ಓಕೆನಾ. ಸೊ ಇಷ್ಟೆಲ್ಲ ಮಾಡಿ ಬರದಿದ್ದರೆ ನೋಡಿ ಅಂತ ನಾನು ಹೇಳಿದ್ದೆ. ಸೊ ಇನ್ನು 17ನೇ ಕಂತಿನ ಬಗ್ಗೆ ಬೇಗನೆ ಮಾತಾಡ್ಬಿಡ್ತೇನೆ. ಸೊ 17ನೇ ಕಂತಿನ ಹಣ ನಿಮಗೆ ಖಂಡಿತವಾಗಿಯೂ ಈ ಒಂದು ಫಸ್ಟ್ ವೀಕ್ ಆಫ್ ಏಪ್ರಿಲ್ ಒಳಗೆ ನಿಮಗೆ ಬಂದೇ ಬರುತ್ತೆ ವೀಕ್ಷಕರು. ಈ ಮಂತ್ ಎಂಡೊಳಗೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಂತ ಹಂತವಾಗಿ ಬರ್ತಾ ಇದೆ. ಸೊ
ಯಾರಿಗಾದರೂ ಒಂದು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ಗೆ ಆಗಿದ್ದರೆ ಖಂಡಿತವಾಗಿಯೂ ಅದನ್ನು ವಾಪಸ್ ಪಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಬಿಕಾಸ್ ಯಾಕಂದರೆ ಈ ಒಂದು ಕಾರ್ಡ್ಗಳನ್ನ ಅವ್ರು ಕ್ಯಾನ್ಸಲ್ ಮಾಡ್ತಿರೋದು ಹೇಗೆ ಅಂದರೆ ಅವ್ರು ಅಷ್ಟು ಚೆಕ್ಔಟ್ ಮಾಡಿ ನಿಮ್ಮ ಒಂದು ಎಲ್ಲ ವಿಷಯಗಳನ್ನ ಚೆಕ್ಔಟ್ ಮಾಡಿ ನಿಮಗೆ ಆಸ್ತಿ ಇದೆಯಾ ಅಥವಾ ಹಣವಿದೆಯಾ ಎಲ್ಲದರ ಬಗ್ಗೆ ಚೆಕ್ ಮಾಡಿ ಅವರು ಒಂದು ಬಿ ಪಿ ಎಲ್ ಕಾರ್ಡ್ನ ಎ ಪಿ ಎಲ್ಗೆ ಮಾಡ್ತಾಯಿದ್ದಾರೆ. ಬಿ ಪಿ ಎಲ್ ಕಾರ್ಡ್ನ ಡಿಲೀಟ್ ಮಾಡಿ ಎ ಪಿ ಎಲ್ಗೆ ಮಾಡ್ತಾಯಿದ್ದಾರೆ. ಓಕೆನಾ. ಸೊ ನಿಮಗೆ ಎಲ್ಲಾದರೂ ಹೋಗಿದ್ದರೆ ಖಂಡಿತವಾಗಿ ನೀವು ಬಡವರೇ ಆಗಿದ್ದರೆ ನೀವು ಹೋಗಿ ಒಂದ್ಸಗೆ ನಿಮಗೆ ರಿಕ್ವೆಸ್ಟನ್ನು ಹಾಕ್ಬೋದು. ನಿಮ್ಮ ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟು ನಿಮಗೆ ರಿಕ್ವೆಸ್ಟ್ ಹಾಕ್ಬೋದು. ಆದರೆ ನಿಮಗೆ ಕಾರ್ ಇದೆ, 4 ವೀಲರ್ಸ್ ಇದೆ, ಆಸ್ತಿ ಪಾಸ್ತಿ ಇದೆ ಅಂದರೆ ಖಂಡಿತವಾಗಿಯೂ ನಿಮಗೆ ಯಾವ ಕಾರ್ಡ್ ವಾಪಸ್ ಸಿಗೋದಿಲ್ಲ. ನಿಮ್ಮ ಹೆಸರಿನಲ್ಲಿ ಯಾವುದಾದ್ರೂ ಸೈಟ್ ಎಲ್ಲ ರಿಜಿಸ್ಟರ್ ಆಗಿದ್ರೆ ನಿಮಗೆ ಸಿಗೋದಿಲ್ಲ. ಓಕೆನಾ. ಸೊ ಇದ್ರ ಬಗ್ಗೆ ಕೂಡ ಒಂದ್ಸಲ ನೀವು ನೋಡ್ಕೊಳ್ಳಿ. ಸೊ ಇನ್ನೂ ಬಂದಿಲ್ಲ ಅಂದರೆ ಇದೇ ಒಂದು ರೀಸನ್ ತಾನೇ ಹೇಳ್ಬೋದು. ನನ್ನ ಒಂದು ಅನಿಸಿಕೆ ಪ್ರಕಾರ ಇದೇ ಒಂದು ರೀಸನ್. ಓಕೆನಾ. ಸೊ ನಿಮಗೆ ಎಲ್ಲಾದರೂ ಹಣವು ಅಥವಾ ಈ ಒಂದು ಗೃಹಲಕ್ಷ್ಮಿ ಅಥವಾ ಈ ಒಂದು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ಗೆ ಆಗಿದ್ರೆ ಖಂಡಿತವಾಗಿಯೂ ನಾನು ಹೇಳ್ತಾ ಇದ್ದೇನೆ ಇದು ಯಾವ ರೀಸನ್ ಮೇಲೆ ಅಂದರೆ ನಿಮಗೆ ಈ ಒಂದು ಹಣ ಬರ್ತಾ ಇಲ್ಲ ಅಂತ ಹೇಳಿದರೆ ನಿಮಗೆ ಈ ಒಂದು ವಿಷಯಕ್ಕೇನೆ. ಸೊ ನಿಮ್ಮ ಮನೆ ಸ್ವಂತವಾಗಿರಬೇಕು. ಆ ಒಂದು ಸ್ವಂತ ಮನೆ ನಿಮ್ಮ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದ್ದರೆ ಓಕೆನಾ. ಸೊ ಅಥವಾ ನಿಮಗೆ ಈ ಒಂದು ಬಾಡಿಗೆ ಮನೆಯಲ್ಲೇ ಇದ್ದೀರಾ, ಬಟ್ ನೀವು ಒಂದು ಆಸ್ತಿಯನ್ನು ನಿಮ್ಮ ಹೆಸರಿನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಥವಾ ಯಾವುದಾದ್ರು ಸೈಟನ್ನು ನಿಮ್ಮ ಹೆಸರಿನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಹೊಸದಾಗಿ. ಇಷ್ಟು ದಿನ ನೀವು ಬಾಡಿಗೆಯಲ್ಲಿ ಇರ್ಬೋದು ಮೇ ಬಿ. ಸೊ ಬಾಡಿಗೆಯಲ್ಲಿ ರೆಂಟ್ ಕಟ್ಕೊಂಡಿದ್ದು ಜೊತೆಗೆ ಈಗಾಗಿ ನೀವು ಯಾವುದಾದ್ರೂ ಹೊಸ ಮನೆಯನ್ನು ರಿಜಿಸ್ಟರ್ ಮಾಡಿದ್ದೀರಾ. ಹಾಗಿದ್ರೆ ರಿಜಿಸ್ಟರ್ ಮಾಡ್ಕೊಂಡಿದ್ದರೆ ನಿಮಗೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಸರ್ಕಾರ ದಿನಕ್ಕೆ ಈ ಒಂದು ಬಿ ಪಿ ಎಲ್ ಟು ಎ ಪಿ ಎಲ್ ಕನ್ವರ್ಟ್ ಮಾಡ್ತಾನೇ ಇದೆ. ಬಿಕಾಸ್ ಒಂದೊಂದು ಜಿಲ್ಲೆಯಿಂದ ಕಮ್ಮಿ ಅಂದರೆ 1000 ಕಾರ್ಡ್ಸ್ನಾದರೂ ಅವರು ಡಿಲೀಟ್ ಮಾಡ್ತಾ ಇದ್ದಾರೆ. ಓಕೆನಾ. ಬಿ ಪಿ ಎಲ್ ಕಾರ್ಡ್ನ. ಸೊ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಅವ್ರಿಗೂ ಬೆನಿಫಿಟ್ ಆ್ಯಂಡ್ ಬೆನಿಫಿಷರಿಗೆ ಕೊಡುವ ಒಂದು ಬೆನಿಫಿಷರಿಗೆ ಅಂದರೆ ಅಲ್ಟಿಮೇಟ್ ಬೆನಿಫಿಷರಿ ಯಾರಿದ್ದಾರೆ ಅವರಿಗೇ ಈ ಒಂದು ಯೋಜನೆಯ ಫಲ ಸಿಗಬೇಕು ಅನ್ನೋ ಅವರು ಈ ಥರ ಒಂದು ಕಾರ್ಡನ್ನ ಡಿಲೀಟ್ ಮಾಡ್ತಾಯಿದ್ದಾರೆ. ಓಕೆನಾ. ಸೊ ಆಸ್ತಿ ಇದ್ದರೆ ನಿಮ್ಮ ಹೆಸರಿನಲ್ಲಿ ಆಸ್ತಿ ಇದ್ದರೆ ಅಥವಾ ನೀವು ಹೊಸದಾಗಿ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಇನ್ನು 4 ವೀಲರ್ಸ್ ನಿಮ್ಮ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ ಅಥವಾ ನಿಮ್ಮ ಕುಟುಂಬದ ಸದಸ್ಯರಲ್ಲಿ ರಿಜಿಸ್ಟರ್ ಆಗಿದ್ದರೆ ಖಂಡಿತವಾಗಿ ನಿಮಗೆ ಈ ಒಂದು ಹಣ ಸಿಗೋದಿಲ್ಲ. ಹಣವಾಗಿರಲಿ ಅಕ್ಕಿಯಾಗಿರಲಿ ಇನ್ನು ಮುಂದೆ ನಿಮ್ಮ ಹೆಸರಿನಲ್ಲಿ ಬರುವುದಿಲ್ಲ. ಓಕೆನಾ. ನೀವು ಆರ್ಥಿಕವಾಗಿ ಸಬಲರಾಗಿದ್ದೀರಾ ಅಂತ ಸರ್ಕಾರಕ್ಕೆ ಯಾವುದಾದ್ರೂ ಒಂದು ರೀತಿಯಲ್ಲಿ ತಿಳಿದು ಬಂದರೆ ನಿಮಗೆ ಈ ಒಂದು ಹಣ ಅಥವಾ ಒಂದು ಅಕ್ಕಿಯೊಂದು ಏನು ಸಿಗ್ತಾ ಇದೆ ಅದು ಸಿಗೋದಿಲ್ಲ. ಓಕೆನಾ. ಸೊ ಖಂಡಿತವಾಗಿ ನೀವು ಈ ಒಂದು ಬಡತನ ರೇಖೆಯಿಂದ ಮೇಲೆ ಇದ್ದವರಾಗಿದ್ದರೆ ಖಂಡಿತವಾಗಿ ನಿಮಗೆ ಆ ಒಂದು ಅಕ್ಕಿಯ ಅವಶ್ಯಕತೆ ಇರುವುದಿಲ್ಲ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ. ಇನ್ನು ಬೇಕಾಗುತ್ತೆ ದೋಸೆ ಇಡ್ಲಿ ಅಂತ ನೀವು ಮಾಡ್ಕೊಡ್ತೀರಾ, ಆದರೆ ಒಂದು ಬಡತನ ರೇಖೆಗಿಂತ ನೀವು ಹೆಚ್ಚಿನವರೇ ಆಗಿರ್ತೀರ ಅಲ್ವಾ. ಹಾಗಿದ್ರೆ ನಿಮಗೆ ಜಾಸ್ತಿ ತೊಂದರೆ ಬರೋದಿಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಸೊ ಖಂಡಿತವಾಗಿ ಈ ಒಂದು ಬಡತನ ರೇಖೆಗಿಂತ ಕಡಿಮೆ ಇರುವ ಒಂದು ಎಷ್ಟೋ ಜನ ಪಾಪ ಒಂದು ಅಕ್ಕಿಯನ್ನು ನಂಬ್ಕೊಂಡು ಕೂತಿದ್ದಾರೆ. ಸೊ ಅವರಿಗೆ ಈ ಒಂದು ಬೆನಿಫಿಟ್ ಸಿಗಲೇಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರಿಗೆಲ್ಲ ಒಂದು ಹಣ 16th ಕಂತು ಬಂದಿಲ್ಲ ಹೇಳ್ಬೋದು, ಬಂದಿಲ್ಲ ಆದರೂ ಕೂಡ ಹೇಗೆ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳಿದ್ದೆ, ಅದನ್ನ ಕೂಡ ಮಾಡ್ಕೊಳ್ಳಿ. ಇನ್ನು 17ನೇ ಕಂತು ಈ ಒಂದು ಮಂತ್ ಎಂಡ್ ಒಳಗಡೆ ನಿಮಗೆ ಎಲ್ಲರಿಗೂ ಬಂದೇ ಬರುತ್ತೆ ಅಥವಾ ಒಂದು ಏಪ್ರಿಲ್ 1st ವೀಕ್ ಒಳಗಡೆ ನಿಮಗೆ ಈ ಒಂದು ಯುಗಾದಿ ಹಬ್ಬದ ನಂತರ ನಿಮಗೆ ಈ ಒಂದು ಹಣವೇನಿದೆ 2000 ರೂಪಾಯಿ ಏನಿದೆ ಬಂದೇ ಬರುತ್ತೆ. ಓಕೆನಾ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಅಂಟಿಲ್ ದೆನ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ದ್ಯಾಟ್ ನಾನು ತುಂಬ ಮಾಡ್ತಾ ಇರ್ತೇನೆ. ಸೊ ವಿಡಿಯೋಗಳನ್ನ ಹೇಳ್ತಾ ಇರ್ತೇನೆ, ತುಂಬ ಇಂಪಾರ್ಟೆಂಟ್ ಮಾಹಿತಿಯನ್ನು ನೀಡ್ತಾ ಇರ್ತೇನೆ. ಸೊ ನಿಮಗೆ ಬೆನಿಫಿಷಿಯರ್ ಆಗ್ತಾ ಇದೆ ಅಂತ ನಾನು ಅಂದ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.